ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಮುಖೇಶ್. ಇವತ್ತಿನ ಟಾಪಿಕ್ ಏನು ಹೇಳಕ್ ಬಂದೆ ಅಂತಂದ್ರೆ ನೋಡಿ, ನಮ್ಮ ಗುರುಗಳು ಬರೆದಿರುವಂಥ ಬಣ್ಣಗಳ ಸಂಖ್ಯಾಶಾಸ್ತ್ರ ಪುಸ್ತಕ ತುಂಬ ಅದ್ಭುತವಾಗಿರುವಂಥ ಪುಸ್ತಕ ಅಂತ ಹೇಳ್ಬೋದು. ಇದನ್ನ ಕಲರ್ ನ್ಯೂಮರಾಲಜಿ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಪುಸ್ತಕ ಅಂತಂದ್ರೆ ನೋಡಿ. ಇದರಲ್ಲಿ ಈ ಪುಸ್ತಕದ ವಿಶೇಷತೆ ಏನಪ್ಪಾ ಅಂತಂದ್ರೆ ನೀವು ಕೇಳೋದಾದ್ರೆ ನೋಡಿ, ಇದರಲ್ಲಿ ಎಷ್ಟು ಅದ್ಭುತವಾದಂಥ ಪ್ರೋಟೋಕಾಲ್ಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಸಂಖ್ಯೆಗಳನ್ನ ಅಂತಂದ್ರೆ ನೋಡಿ, ನಮ್ಮ ಮನುಷ್ಯನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಸಾಕಷ್ಟು ನಂಬರ್ಸ್ಗಳು ನಮ್ಮ ದೇಹದ ಮೇಲೆ ಮತ್ತೆ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಪ್ರತಿಯೊಂದು ಇದು ಕ್ಷೇತ್ರದಲ್ಲಿ ನೋಡೋದಾದ್ರೆ, ನೀವು ಟೈಮ್ ನೋಡೋದಾದ್ರೆ ಸಂಖ್ಯೆ, ದಿನಾಂಕ, ಮುಹೂರ್ತ, ಬೆಳಗ್ಗೆ ಏಳಬೇಕಾದ್ರೆ ಟೈಮಿಂಗ್ ನೋಡ್ತೀವಿ. ಟೈಮಿಂಗ್ ಅಂತಂದ್ರೆ ಸಂಖ್ಯೆ. ಯಾವುದು ಯಾರಿಗಾದ್ರೂ ಕಾಲ್ ಮಾಡ್ಬೇಕಂದ್ರೂ ನಂಬರ್ಗಳನ್ನೇ ಟೈಪ್ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಇದರಲ್ಲೂ ಕೂಡ ನಂಬರ್ಗಳನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವಿ ನಾವು. ಯಾವುದಾದ್ರೂ ಸ್ಕೂಲಲ್ಲಿ ಫಸ್ಟ್ ಬಂದರೂ ರ್ಯಾಂಕ್ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಅಂತಾನೆ ಇರ್ತದೆ. ಹೀಗೆ ನ್ಯೂಮರಾಲಜಿ ಅನ್ನೋದು ನಮ್ಮ ಡೇಟ್ ಆಫ್ ಬರ್ತು ಪ್ರತಿಯೊಂದರಲ್ಲೂ ಕೂಡ ಅದು ಇದಾಗುತ್ತದೆ. ಆ ನ್ಯೂಮರಾಲಜಿ ಆ ನಂಬರ್ಸ್ಗಳನ್ನು ಬಣ್ಣಗಳಲ್ಲಿ ಬಳಸಿದಾಗ ಯಾವ ರೀತಿ ಅದ್ಭುತವಾಗಿ ಪ್ರಯೋಗ ಬೀರ್ತದೆ ಅನ್ನೋದನ್ನ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಕೂಡ ಅನ್ವಯಿಸುವ ಹಾಗೆ, ಜೊತೆಗೆ ನಿಮ್ಮ ಬೇರೆ ಬೇರೆ ಸಂಬಂಧಗಳು, ಬೇರೆ ಬೇರೆ ಒಂದು ಕೆಲಸ ಕಾರ್ಯಗಳಿಗೆ, ದೈನಂದಿನ ಚಟುವಟಿಕೆಗಳಿಗೆ ಅನ್ವಯಿಸುವ ಹಾಗೆ ತುಂಬ ಅದ್ಭುತವಾಗಿ ಇದನ್ನು ವಿವರಿಸಿ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಪುಸ್ತಕದಲ್ಲಿ ನೋಡಿ ತುಂಬ ಚೆನ್ನಾಗಿ ಸುಮಾರು 200+ 250 ಸನಿಕ ಇದರಲ್ಲಿ ಪ್ರೋಟೋಕಾಲ್ಗಳನ್ನು ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಆ ಪ್ರೋಟೋಕಾಲ್ಸ್ಗಳು ಹೆಂಗೆ ಅಂತಂದ್ರೆ, ಪ್ರತಿ ನಂಬರ್ಗಳು ಆ ನಂಬರ್ಗಳನ್ನು ಯಾವ ರೀತಿ, ಯಾವ ರೋಗಕ್ಕೆ ಯಾವ ನಂಬರ್, ಯಾವ ಕಲರಲ್ಲಿ, ಯಾವ ಜಾಯಿಂಟಿಗೆ ಬರೀಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆ ಜಾಯಿಂಟಿಗೆ ಆ ನಂಬರ್ಸ್ಗಳನ್ನು ಬರೆದ್ರೆ ಆ ರೋಗದಿಂದ ಅಥವಾ ಆ ಸಮಸ್ಯೆಯಿಂದ ಕ್ವಿಕ್ ಆಗಿ ನಾವು ಹೊರಗಡೆ ಬರ್ಬೋದು. ಆ ರೀತಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಿರುವಂತಹ ಪುಸ್ತಕ ಇದು ಅಂತ ಹೇಳ್ಬೋದು. ನೋಡಿ, ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಪುಸ್ತಕದ ವಿಶೇಷತೆ ಏನು ಅಂತಂದ್ರೆ, ಸುಮಾರು ಒಂದು 55ಕ್ಕಿಂತ ಹೆಚ್ಚು ಕೇಸ್ ಸ್ಟಡೀಸ್ಗಳು ಅಂತಂದ್ರೆ ಈ ಕಲರ್ಸ್ಗಳನ್ನ, ಈ ನಂಬರ್ಗಳನ್ನ ಬಳಸಿ ಎಷ್ಟು ಜನ ತಮ್ಮ ಜೀವನವನ್ನ ಸುಧಾರಿಸ್ಕೊಂಡಿದ್ದಾರೆ, ಯಾವ ರೀತಿ ರಿಸಲ್ಟ್ ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ, ಕೇಸ್ ಸ್ಟಡೀಸ್ಗಳನ್ನು ಕೂಡ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿರೋ ಇದು ಏನಪ್ಪಾ ಅಂತಂದ್ರೆ, ಇದರಲ್ಲಿ ಫಸ್ಟ್ ನಂಬರ್ಸು, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಥಿಯರಿ ಕೊಟ್ಟಿದ್ದಾರೆ. ಯಾವ ನಂಬರು ಯಾವ ರೀತಿ ವರ್ಕ್ ಆಗ್ತದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಥಿಯರಿ ಕೊಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ ಆ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಒಂದು ರೋಗಗಳಿಗೆ ಆ ನಂಬರ್ನ ಬಳಸಬಹುದು. ನೋಡಿ, ಈಗ ನೋಡಿ, ರೋಗಕ್ಕೆ, ಪಿಸ್ತೂಲ ರೋಗಕ್ಕೆ, ಈಗ ಲಿವರ್ ಅನ್ನ ಪುನಶ್ಚೇತನೆ ಮತ್ತೆ ಮಾಡೋದಕ್ಕೆ, ಗಾಢ ಧ್ಯಾನಕ್ಕೆ, ನರಗಳ ಸಡಿಲಿಗೆ, ಹೀಗೆ ಬೇರೆ ಬೇರೆ ನಿಮ್ಮ ರೋಗಗಳಿಗೆ ಪರ್ಫೆಕ್ಟ್ ಆಗಿ ನಂಬರ್ಗಳನ್ನ ಆಯಾ ಜಾಯಿಂಟ್ಗಳಲ್ಲಿ ಯಾವ ರೀತಿ ಬರೆದ್ರೆ ಯಾವ ರೀತಿ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರ ಅನ್ನೋದನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ನಿಮಗೆ ಇದರ ಡಬಲ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ರೋಗಗಳಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ನಿಮಗೆ ಟ್ರೀಟ್ಮೆಂಟ್ ಸಿಗ್ತದೆ. ಜೊತೆಗೆ ನಿಮ್ಮ ಸಂಬಂಧಗಳ ಸುಧಾರಣೆಗೆ, ನಿಮ್ಮ ಯಾವ್ದಾದ್ರು ಕೆಲಸ ಸ್ಟಕ್ ಆಗಿದ್ರೆ ಅದನ್ನ ಮುಂದುವರ್ಸೋದಕ್ಕೆ, ಯಾರಾದ್ರೂ ಸಾಲ ಕೊಟ್ಟಿರೋ ಸಾಲ ಬರ್ತಾ ಇಲ್ಲ, ಅದಕ್ಕೂ ಕೂಡ ನಂಬರ್ಸ್ಗಳಿವೆ. ನಿಮ್ಮ ಪರೀಕ್ಷೆಗಾಗಿ, ಸಿಲೆಬಸ್ಗಾಗಿ, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಸಿಗಲು, ಹೀಗೆ ಬೇರೆ ಬೇರೆ ನಿಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಸಮಸ್ಯೆಗಳಿಗೂ ಕೂಡ ಇದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ತುಂಬಾ ಅದ್ಭುತವಾಗಿರೋ ಬುಕ್ಕು. ಈ ಬುಕ್ಕನ್ನು ನೀವು ತಗೊಂಡ ನಂತರ ನಿಮ್ಗೆ ಗೊತ್ತಾಗ್ತದೆ ನೋಡಿ ಎಷ್ಟು ಅದ್ಭುತವಾಗಿರುವಂಥ ಬುಕ್ಕು ಅಂತೇಳಿ. ತುಂಬ ಚೆನ್ನಾಗಿದೆ ಬುಕ್ಕು, ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ನೋಡಿ, ಎಂಡಲ್ಲಿ ಕಂಪ್ಲೀಟ್ ಆಗಿ ಕೇಸ್ ಸ್ಟಡೀಸ್ಗಳನ್ನು, ಅಂದರೆ ನೋಡಿ ಈ ರೀತಿ ಕೇಸ್ ಸ್ಟಡೀಸ್ಗಳು, ಯಾರು ಆ ನಂಬರ್ಗಳನ್ನು ಬಳಸಿ ಯಾವ ರೀತಿ ತಮ್ಮ ಜೀವನದಲ್ಲಿ ಚೇಂಜಸ್ಸನ್ನು ಕಂಡುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ ಈ ರೀತಿ ಕೇಸ್ ಸ್ಟಡೀಸ್ ಇದೆ. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ರೀತಿ ಇದೆ ನೋಡಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಕೇಸ್ ಸ್ಟಡೀಸ್ ಇದೆ ನೋಡಿ. ಗಂಡ ಹೆಂಡತಿ ಕಲಹ ನಡೀಬೇಕಾದ್ರೆ ಅಂದರೆ ವಿಚ್ಛೇದನವರೆಗೆ ಹೋಗುವಂಥ ಕೇಸ್ಗಳು, ಅದು ನಂತರದಲ್ಲಿ ಆ ನಂಬರನ್ನು ಬಳಸಿದ್ದಾರೆ ನೋಡ್ರಿ. ಈ ನಂಬರ್ನ ಕೊಟ್ಟ ತಕ್ಷಣ ಯಾವ ರೀತಿ ನೋಡಿ, ಇಲ್ಲಿ ಮಿರಾಕಲ್, ಮಾರನೇ ದಿನವೇ ಏನಪ್ಪಾ ಅಂದ್ರೆ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಇಬ್ರು ಗಂಡ ಹೆಂಡತಿ ನಡುವೆ ರಾಜಿಯಾಗಿದೆ, ಅವರಿಬ್ರು ಡೈವರ್ಸ್ ಬೇಡ ಅಂತ ಹೇಳಿದ್ದಾರೆ. ಆ ರೀತಿ ತುಂಬಾ ಚೆನ್ನಾಗಿ ಮೂಡಿ ಬಂದಿರುವಂತ ಬುಕ್ ಅಂತ ಹೇಳ್ತೀನಿ. ಯಾರಾದರೂ ಈ ಬುಕ್ ಬೇಕಂದ್ರೆ ನೀವು ನಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಿಗೆ ನೀವು ಹಾಯ್ ಅಂತ ಮೆಸೇಜ್, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳಿ ಇದು ಮಾಡ್ಕೊಡ್ತೀನಿ. ಬೇಕಾದರೆ ನಿಮಗೆ ಕೊರಿಯರ್ ಮೂಲಕ ಕೂಡ ಕಳಿಸ್ಕೊಡ್ತೀವಿ. ಓಕೆನಾ? ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು.